ಹ್ಯಾಪಿ ಬರ್ತ್ಡೇ ಮಗನೇ. ಥ್ಯಾಂಕ್ಸ್ ಅಪ್ಪ. ಎಲ್ಲಿ ಸ್ವಲ್ಪ ಕಣ್ಣು ಮುಚ್ಚು ಮಗನೇ. ಯಾಕಪ್ಪ? ಕಣ್ಣು ಮುಚ್ಚರ ಮುಚ್ಚಿ ಹೇಳ್ತೀನಿ. ಇವಾಗ ಕಣ್ಣು ಬಿಡು ಮಗನೇ. ಅಪ್ಪ ಚೈನಾ. ಹ್ಞೂ ಮಗನೇ, ನಿನ್ ಬರ್ತಡೇ ತಂದೀನಿ ಚೈನ್. ಥ್ಯಾಂಕ್ಸ್ ಅಪ್ಪ. ತಡಿ ಅಣ್ಣಂಗೆ ತೋರಿಸಿ ಬರ್ತೀನಿ ಚೈನಾ. ಅಣ್ಣ ಅಣ್ಣ ಅಣ್ಣ. ಹ್ಯಾಪಿ ಬರ್ತ್ಡೇ ತಮ್ಮ. ಥ್ಯಾಂಕ್ಸ್ ಅಣ್ಣ. ಅಪ್ಪ ನನಗ ಬಂಗಾರ ಚೈನ್ ಕೊಡ್ಸಣ. ಹೌದಾ? ತುಂಬಾ ಚೆನ್ನಾಗಿದೆ ತಮ್ಮ ಚೈನ್. ಹಾ ಸರಿ ಅಣ್ಣ. ಏನಿಲ್ಲ ತಮ್ಮ, ನಿಮ್ ದೋಸ್ತರು ಕೂಡ ಹೊರಗೆ ಹೋಗ್ಬರ್ತೀನಿ ಅಂದಿದ್ದಲ್ಲ, ಹೋಗ್ ಬಾನಿ. ಏನಿಲ್ಲ ತಮ್ಮ, ನಿನಗೆ ಗೊತ್ತಿಲ್ಲಾರ್ದಂಗ ಬೆಟ್ಟಿಂಗ್ ಗೇಮ್ ಮಾಡೀನಿ. ಅದ್ರೊಳಗೆ 50,000 ರೂಪಾಯಿ ಸೋತೀನಿ. ಅವು ನಮ್ಮ ದೋಸ್ತನು ಇದ್ದು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗವಲ್ತು. ಅವ ನೋಡಿದ್ರ ಮನಿ ಮುಂದೆ ಬಂದು ಜಗಳ ಮಾಡ್ತೀನಿ ಅಂತ ಹೇಳಕತ್ತಾನ. ಹೌದಾ ಅಣ್ಣ? ಈ ಚೈನ್ ಮಾರ್ಕೆಸಿಂದ ನಿಮ್ ದೋಸ್ತಗೆ ರೊಕ್ಕ ಕೊಟ್ಟು ಬಿಡೋಣ. ಏ ಅಪ್ಪ ನಿನಗೆ ಬರ್ತಡೇಕ್ ತಂದ ಅನ್ನೋದು ಅಪ್ಪಗ್ ಗೊತ್ತಾದ್ರ ಸುಮ್ಮಿರಲ್ಲವ. ತಗೋರೋಣ, ಅಪ್ಪಗೆಲ್ಲ ಹೇಳ್ತೀನಿ. ನಿಮ್ ದೋಸ್ತನ ರೊಕ್ಕ ಫಸ್ಟ್ ನಿಮ್ ದೋಸ್ತು ಕೊಟ್ಟು ಬಿಡು. ತುಂಬಾ ಥ್ಯಾಂಕ್ಸ್ ತಮ್ಮ. ಅಯ್ಯೋ ಮಗನೇ, ಬಂದೆ ಬಾ. ಕಲಂಬರ್ ತಗೊಂಬ, ಊಟ ಮಾಡಕತ್ ನೀನು. ಹಾ ಸರಿಯಪ್ಪ. ಏ ನಿಂದ್ರಿ ಇಲ್ಲಿ. ಒಳಗಿನ ಚೈನ್ ಕಾಣೋಲಾಗ್ಯದ, ಎಲ್ಲಿಟ್ಟಿ? ಅಪ್ಪ ದೋಸ್ತರು ಕೂಡ ಪಾರ್ಟಿ ಹೋಗಿದ್ದೆ, ಅಲ್ಲೇ ಬಿದ್ದಿರ್ಬೇಕು. ಅಪ್ಪ ಎಷ್ಟು ಕಷ್ಟಪಟ್ಟು ಕೊಡ್ಸಿನಿ ಅಂತ ಗೊತ್ತಾ? ನಿನ್ಗೇನು ಗೊತ್ತ? ನನಗ್ ಗೊತ್ತದು. ಹೋಗಿ ಹೋಗಿ ನೀನು ಕೊಡ್ಸಿನಲ್ಲ, ನನಗ್ ಬುದ್ಧಿ ಇಲ್ಲ. ಸಾರಿ ತಮ್ಮ, ಇದು ಎಲ್ಲ ನನ್ನಿಂದಾನೇ ಆಗ್ತಾ ಇರೋದು. ಅಪ್ಪನಿಗೆ ನಿಜ ಏನು ಅಂತ ಹೇಳ್ಬಿಡೋಣ ಬಾ. ನಿಂದ್ರು ಯಾರನ್ನ ನನ್ಗೆ ಹೊಡೆದಿದ್ದು? ನಮ್ಮ ಅಪ್ಪ ತಾನೇ ನನ್ಗೆ ಹೊಡೆದಿದ್ದು. ಅಪ್ಪ ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ, ನಂಬಿಕೆ ಕಳ್ಕೊಬೇಡ. ಅದಕ್ಕ ಅಪ್ಪು ಗೊತ್ತಲ್ಲಾರಂಗ ಚೈನ್ ಕೊಟ್ಟು ಹೆಲ್ಪ್ ಮಾಡಿ ನಿನಗ. ಅಣ್ಣ ದಯವಿಟ್ಟು ಬೆಟ್ಟಿಂಗ್ ಮಾಡಬೇಡಣ. ವಯಸ್ಸಲ್ಲಿ ಚಿಕ್ಕನಾದ್ರೂ ನನ್ನ ಮಾತು ಕೇಳ್ತಂತ ಅನ್ಕೊಂಡಿನಣ್ಣ. ಸರಿ ತಮ್ಮ, ಇನ್ಮೇಲೆ ನಾನು ಯಾವತ್ತೂ ಬೆಟ್ಟಿಂಗೇ ಮಾಡಲ್ಲ. ದಯವಿಟ್ಟು ಯಾರ್ದೋ ಮಾತು ಕೇಳಿ ಬೆಟ್ಟಿಂಗೇ ಮಾಡಕ್ಕೆ ಹೋಗ್ಬೇಡ್ರಿ. ಒಂದ್ಸಲ ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ.